ಈ ಸುಂದರವಾದ ಕ್ಷಣಕ್ಕೆ ಪ್ರಜ್ಞಾ ಪ್ರಕಲ್ಪದ ಮೂಲಕ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರಜ್ಞಾ ಪ್ರಕಲ್ಪವು ಪ್ರಜ್ಞೆಯ ಪರಿವರ್ತನೆಗಾಗಿ ಪ್ರಾಚೀನ ಬುದ್ಧಿವಂತಿಕೆ ಮತ್ತು ಆಧುನಿಕ ತಂತ್ರಜ್ಞಾನವನ್ನ ಸಂಯೋಜಿಸುತ್ತದೆ. ಇಂದಿನ ನಮ್ಮ ಧ್ಯಾನ ಚಿಕಿತ್ಸಾ ಅಭ್ಯಾಸವು ನಾನು ಪ್ರೀತಿಗೆ ಯೋಗ್ಯ ಎಂಬ ಅರಿವು ಎಂಬ ಆಳವಾದ ಸತ್ಯದತ್ತ ನಮ್ಮನ್ನ ಕರೆದೊಯ್ಯಲಿದೆ. ಸ್ವಯಂ ಪ್ರೀತಿ ಮತ್ತು ಸ್ವಯಂ ಯೋಗ್ಯತೆಯ ಭಾವನೆಯು ನಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮಕ್ಕೆ ಮೂಲಭೂತವಾಗಿದೆ. ಆಧುನಿಕ ನರವಿಜ್ಞಾನವು ಸ್ವಯಂ ಕರುಣೆ ಮತ್ತು ಸ್ವಯಂ ಪ್ರೀತಿಯ ಅಭ್ಯಾಸವು ನಮ್ಮ ಮೆದುಳಿನಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ತರುತ್ತದೆ ಎಂದು ತೋರಿಸಿದೆ. ಇದು ಆತಂಕ ಮತ್ತು ಖಿನ್ನತೆಯ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಭಾವನಾತ್ಮಕ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ನಮ್ಮ ಮೆದುಳಿನ ಬಹುಭಾಗ ವ್ಯವಸ್ಥೆಯು ಈ ಸಕಾರಾತ್ಮಕ ಭಾವನೆಗಳಿಗೆ ಸ್ಪಂದಿಸುತ್ತದೆ. ಇದರಿಂದ ನಾವು ಹೆಚ್ಚು ಸಂತೋಷ ಮತ್ತು ನೆಮ್ಮದಿಯನ್ನ ಅನುಭವಿಸುತ್ತೇವೆ. ಈ ಅಭ್ಯಾಸಗಳು ನಮ್ಮ ಮೆದುಳಿನ ಕಾರ್ಟಿಕಲ್ ದಪ್ಪವನ್ನು ಹೆಚ್ಚಿಸುವ ಮೂಲಕ, ನಮ್ಮ ಮೆದುಳಿನ ಸಂಪರ್ಕವನ್ನು ಸುಧಾರಿಸುವ ಮೂಲಕ ನ್ಯೂರೋಪ್ಲಾಸ್ಟಿಸಿಟಿಯನ್ನ ಪ್ರಚೋದಿಸುತ್ತದೆ. ಪ್ರಾಚೀನ ಭಾರತೀಯ ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ಪ್ರತಿಯೊಂದು ಜೀವಿಯು ದೈವಿಕ ಅಂಶವನ್ನ ಹೊಂದಿದೆ. ಆದ್ದರಿಂದ ಪ್ರೀತಿಗೆ ಸಹಜವಾಗಿ ಯೋಗ್ಯವಾಗಿದೆ ಎಂಬ ಆಳವಾದ ತಿಳುವಳಿಕೆ ಇದೆ. ಉಪನಿಷತ್ತುಗಳು ಮತ್ತು ಭಗವದ್ಗೀತೆಯಂತಹ ಗ್ರಂಥಗಳು ನಮ್ಮ ಆಂತರಿಕ ಸಾರವನ್ನು ಆತ್ಮ ಅನಂತ ಮತ್ತು ಶುದ್ಧ ಎಂದು ಬೋಧಿಸುತ್ತದೆ. ಇದು ನಿಸ್ಸಂದೇಹವಾಗಿ ಪ್ರೀತಿಗೆ ಯೋಗ್ಯವಾಗಿದೆ. ನಾನು ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ನಾನು ಪರಮ ಸತ್ಯ ಎಂಬ ಮಹಾಕಾವ್ಯಗಳು ನಮ್ಮ ಅಸ್ತಿತ್ವದ ಆಳವಾದ ಯೋಗ್ಯತೆಯನ್ನ ಮತ್ತು ದೈವಿಕ ಸಂಪರ್ಕವನ್ನ ಎತ್ತಿ ತೋರಿಸುತ್ತದೆ. ಈಗ ನಿಮ್ಮ ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ, ಸಾಫ್ಟ್ ಆಗಿ ಮುಚ್ಚಿ, ಆರಾಮದಾಯಕ ಭಂಗಿಯಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಗಮನವನ್ನ ನಿಮ್ಮ ಉಸಿರಾಟದ ಮೇಲೆ ತನ್ನಿ. ಆಳವಾದ ನಿಧಾನವಾದ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ. ನಿಮ್ಮ ಹೊಟ್ಟೆಯು ನಿಧಾನವಾಗಿ ಹಿಗ್ಗುವುದನ್ನು ಅನುಭವಿಸಿ. ನಂತರ ನಿಧಾನವಾಗಿ ಉಸಿರನ್ನ ಹೊರಹಾಕಿ. ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ನಿಮ್ಮ ದೇಹದಿಂದ ಎಲ್ಲ ಒತ್ತಡವು ಹೊರಗೆ ಹೋಗುವುದನ್ನ ಕಲ್ಪಿಸಿಕೊಳ್ಳಿ. ಪ್ರತಿ ಉಸಿರಿನೊಂದಿಗೆ ನೀವು ಹೆಚ್ಚು ಹೆಚ್ಚು ವಿಶ್ರಾಂತಿ ಪಡೆಯುತ್ತಿದ್ದೀರಿ ಮತ್ತು ನಿಮ್ಮ ಹೃದಯವು ಪ್ರೀತಿ ಮತ್ತು ಸ್ವೀಕೃತಿಯಿಂದ ತುಂಬುತ್ತಿದೆ. ನಿಮ್ಮ ದೇಹವು ಸಡಿಲಗೊಳ್ಳುವುದನ್ನು ಅನುಭವಿಸಿ. ನಿಮ್ಮ ಭುಜಗಳು, ನಿಮ್ಮ ಕುತ್ತಿಗೆ, ನಿಮ್ಮ ಮುಖದ ಸ್ನಾಯುಗಳು ಎಲ್ಲವೂ ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯಲಿ. ಈಗ ನೀವು ಪ್ರೀತಿಗೆ ಯೋಗ್ಯರು ಎಂಬ ಆಳವಾದ ಸತ್ಯವನ್ನ ಅನುಭವಿಸುವ ಒಂದು ಅದ್ಭುತ ಪ್ರಯಾಣವನ್ನ ಪ್ರಾರಂಭಿಸೋಣ. ನಿಮ್ಮ ಆಂತರಿಕ ಪ್ರಪಂಚದಲ್ಲಿ ನೀವು ಸುರಕ್ಷಿತ ಮತ್ತು ಶಾಂತ ಸ್ಥಳದಲ್ಲಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ಅಲ್ಲಿ ನೀವು ಸಂಪೂರ್ಣವಾಗಿ ಸ್ವೀಕರಿಸಲ್ಪಟ್ಟಿದ್ದೀರಿ, ಪ್ರೀತಿಸಲ್ಪಟ್ಟಿದ್ದೀರಿ. ನಿಮ್ಮ ಆಂತರಿಕ ದೃಷ್ಟಿಯಲ್ಲಿ ನಿಮ್ಮ ತಲೆಯ ಮೇಲಿರುವ ಅನಂತವಾದ ಆಕಾಶದಿಂದ ಸುಂದರವಾದ ಪ್ರಕಾಶಮಾನವಾದ ಚಿನ್ನದ ಬೆಳಕು ನಿಮ್ಮತ್ತ ಇಳಿದು ಬರುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಈ ಚಿನ್ನದ ಬೆಳಕು ಶ್ರೀಧರ ಸ್ವಾಮೀಜಿಯವರ ಹಸ್ತದಿಂದ ಹೊರಹೊಮ್ಮುವ ದಿವ್ಯ ಶಕ್ತಿಯಂತೆ ಶುದ್ಧ ಪ್ರೀತಿ, ಸ್ವೀಕೃತಿ ಮತ್ತು ಚಿಕಿತ್ಸಕವಾಗಿದೆ. ಬೆಳಕು ನಮ್ಮ ಮೆದುಳನ್ನ ಮಾರ್ಪಡಿಸಲು ಮತ್ತು ಮನಸ್ಥಿತಿ ಹಾಗೂ ಅರಿವನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ. ಈ ಬೆಳಕು ನಿಮ್ಮ ತಲೆಯ ಮೇಲ್ಭಾಗದಿಂದ ನಿಮ್ಮ ದೇಹವನ್ನು ಪ್ರವೇಶಿಸುತ್ತಿದೆ. ಈ ಚಿನ್ನದ ಬೆಳಕು ನಿಮ್ಮ ತಲೆಯನ್ನ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಸ್ವಯಂ ಸಂದೇಹಗಳು, ಅಪಾರತೆ ಭಾವನೆಗಳು, ಪ್ರೀತಿಗೆ ಯೋಗ್ಯವಲ್ಲ ಎಂಬ ಅನಗತ್ಯ ಆಲೋಚನೆಗಳು ನಿಧಾನವಾಗಿ ಈ ಬೆಳಕಿನಲ್ಲಿ ಕರಗಿ ಹೋಗುತ್ತಿರುವುದನ್ನು ಅನುಭವಿಸಿ. ನಿಮ್ಮ ಮನಸ್ಸು ಸ್ಪಷ್ಟವಾಗುತ್ತಿದೆ, ಪ್ರೀತಿಯಿಂದ ತುಂಬುತ್ತಿದೆ. ನೀವು ಎಷ್ಟು ಸುಂದರ ಮತ್ತು ಪರಿಪೂರ್ಣ ಎಂದು ನಿಮಗೆ ಅರಿವಾಗುತ್ತಿದೆ. ನಾನು ಈ ಭಾವನೆಗಳನ್ನ ಸೃಷ್ಟಿ ಮಾಡಿಕೊಳ್ಳುತ್ತೇನೆ.
ಈಗ ರಿಪೀಟ್ ಮಾಡಿಕೊಡಿ, ನಿಮ್ಮ ಕಿವಿಗೆ ಕೇಳುವಷ್ಟು ಜೋರಾಗಿ ಹೇಳ್ಕೊಳ್ಳಿ. ಆದಷ್ಟು ಇಯರ್ಫೋನನ್ನು ಬಳಸಿ. ನಾನು ಈ ಭಾವನೆಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತೇನೆ. ನಾನು ಆಯುಷ್ಯಪೂರ್ಣ ಆರೋಗ್ಯದಿಂದ ತುಂಬಿದ್ದೇನೆ. ನಾನು ಆರೋಗ್ಯಪೂರ್ಣ ಆಯುಷ್ಯವನ್ನು ಹೊಂದಿದ್ದೇನೆ. ನಾನು ಸಂಬಂಧಗಳಲ್ಲಿ ಸಮೃದ್ಧಿಯನ್ನು ಹೊಂದಿದ್ದೇನೆ. ನನ್ನ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಸಂತೃಪ್ತಿಯನ್ನು ಹೊಂದಿದ್ದೇನೆ. ನಾನು ಹಣಕಾಸಿನ ನೆಮ್ಮದಿಯನ್ನು ಹೊಂದಿದ್ದೇನೆ. ನಾನು ಆಧ್ಯಾತ್ಮಿಕವಾಗಿ ಆನಂದವಾಗಿದ್ದೇನೆ. ನಾನು ಗುರುಗಳ ಮಾರ್ಗದರ್ಶನದಲ್ಲಿ ಜೀವನವನ್ನು ನಡೆಸುತ್ತಿದ್ದೇನೆ. ನಾನು ಜೀವನದಲ್ಲಿ ಸಂತೃಪ್ತಿ ಸಮಾಧಾನಗಳನ್ನು ಹೊಂದಿದ್ದೇನೆ. ತನ್ನ ಬಾಹ್ಯ ಜೀವನದಲ್ಲಿಯೂ ಕೂಡ ಇದೇ ಸಂತೃಪ್ತಿ ಸಮಾಧಾನಕರ ವ್ಯಕ್ತಿ, ವಸ್ತು, ಸಂದರ್ಭಗಳನ್ನು ಆಕರ್ಷಿಸುತ್ತಿದ್ದೇನೆ. ನಾನು ಕ್ಷಮೆ, ಕೃತಜ್ಞತೆ, ಪ್ರೀತಿಯನ್ನು ಅಳವಡಿಸಿಕೊಂಡಿದ್ದೇನೆ. ಎಲ್ಲದ ಮರಣ ಭಯ ನಿನಗಿಲ್ಲವೆಂಬುದು ಸಾರುವುದು ಸತತ. ಅದಕ್ಕೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳವರು ಸಾಧಕರ ಧರ್ಮ ಜಾಗೃತಿಗಾಗಿ ರಚಿಸಿದ ವಿಶ್ವ ಧರ್ಮಾಭ್ಯುದಯಂ ಎಂಬ ಸ್ತೋತ್ರದಲ್ಲಿ ವರಕಣ ಪರಬ್ರಹ್ಮ ನಿನದು ಕರಚರಣದಿಂದ ರಹಿತನಾಗಿಯೇ ಮರಣ ಭಯ ನಿನಗಿಲ್ಲವೆಂಬುದು ಸಾರುವುದು ಸತತ ಎಂಬುದನ್ನು ಹೇಳಿದ್ದಾರೆ. ಇದನ್ನು ನಾವು ಅರಿತುಕೊಂಡು ಅಜ್ಞಾನದಿಂದ ನಾವು ಭ್ರಮಿಸಿದ ನಾನು ದೇಹ ಎಂಬ ಭಾವನೆಯನ್ನು ಮೀರಬೇಕು. ನಾವು ದೇಹವನ್ನು ಮೀರಿದ ಪರಿಶುದ್ಧ ಅರಿವು ಎಂಬುದನ್ನು ಅರಿಯಬೇಕು. ನನ್ನ ಆತ್ಮೀಯ ಶ್ರೀಧರ ಗುರುಗಳೇ, ನಾನು ನನ್ನನ್ನು ದೇಹ ಎಂದು ಭ್ರಮಿಸಿದ್ದಕ್ಕಾಗಿ, ಇತರರನ್ನು ಕೇವಲ ದೇಹ ಭಾವದಿಂದ ನೋಡಿದ್ದಕ್ಕೆ ನನ್ನನ್ನು ಕ್ಷಮಿಸಿ, ನನ್ನನ್ನು ಮನ್ನಿಸಿ. ದೇಹವನ್ನು ಮೀರಿರುವ ಪರಮ ಅಸ್ತಿತ್ವದ ಅಂಶವೇ ನಾನಾಗಿದ್ದೇನೆ. ಎಲ್ಲರೂ ಪರಮ ಅಸ್ತಿತ್ವದ ಅಂಶವೇ ಆಗಿದ್ದಾರೆ ಎಂಬ ಸತ್ಯದ ಅರಿವನ್ನು ನನ್ನಲ್ಲಿ ಮೂಡಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನಮ್ಮ ಮೇಲೆ ನಾವು ಮಾಡಿಕೊಂಡ ಎಲ್ಲ ನಕಾರಾತ್ಮಕವಾದ ಭಾವನೆಗಳನ್ನು, ದೂರುಗಳನ್ನು, ಜಡ್ಜ್ಮೆಂಟ್ ಮತ್ತು ಕಂಪ್ಲೇಂಟ್ಗಳನ್ನು ಬಿಡಬೇಕು. ಇದರ ಬಗ್ಗೆ ಗುರುಗಳು ಸ್ವಸ್ವರೂಪ ಸಾಧಕರಿಗಾಗಿ ರಚಿಸಿದ ಪ್ರಾತಃ ಸ್ಮರಣಂ ಎಂಬ ಗ್ರಂಥದಲ್ಲಿ ಹೀಗೆ ಹೇಳಿದ್ದಾರೆ. ನಾನೆನ್ನುತ್ತಲಿ ತೋರುವ ಹೀನ ಮಾಯಾ ಕಾರ್ಯವೆಲ್ಲವ ಸ್ವ ಅನುಭವದಿಂದ ಪರಿಕಿಸುತ್ತಾ ಎಲ್ಲವನ್ನು ಕಡೆಗಣಿಸಿ ನಾನು ಪರಮಾತ್ಮ ಸ್ವರೂಪನು, ನಾನು ಇದಲ್ಲವೆನ್ನುತ್ತಾ ತಾನದಾವುದ ವೇದವರ ಗುರಿ ಇಟ್ಟು ಸಾರುವುದು. ನಮ್ಮಲ್ಲಿ ಮೂಡುತ್ತಿರುವ ಎಲ್ಲ ಯೋಚನೆ ಭಾವನೆಗಳನ್ನು ಕಡೆಗಣಿಸುತ್ತಾ ಹೋದಾಗ ನಾನು ಪರಮಾತ್ಮ ಸ್ವರೂಪನು, ನಾನು ಈ ಭಾವನೆ ಯೋಚನೆಗಳು ಅಲ್ಲ ಎಂಬ ಸತ್ಯದ ಅರಿವು ಆಗುತ್ತದೆ ಎಂಬುದಾಗಿ ಶ್ರೀಧರ ಗುರುಗಳು ಸ್ವಸ್ವರೂಪ ಸಾಧಕರಿಗಾಗಿ ರಚಿಸಿದ ಪ್ರಾತಃ ಸ್ಮರಣಂ ಎಂಬ ಗ್ರಂಥದಲ್ಲಿ ರಚಿಸಿದ್ದಾರೆ. ಹಾಗಾಗಿ ನಾವು ನಮ್ಮ ಬಗ್ಗೆ ಮತ್ತು ಇತರರ ಬಗ್ಗೆ ಕಂಪ್ಲೇಂಟ್ ಮತ್ತು ಜಡ್ಜ್ಮೆಂಟ್ ಮಾಡುವ ನಮ್ಮ ಸ್ವಭಾವವನ್ನು ಬಿಡಬೇಕು. ನಾವು ನಮ್ಮನ್ನು ಪ್ರೀತಿಸಬೇಕು. ನಾವು ನಮ್ಮನ್ನು ಗೌರವಿಸಬೇಕು. ಇತರರನ್ನು ಗೌರವಿಸಬೇಕು. ಈಗ ಹೇಳಿ, ನನ್ನ ಆತ್ಮೀಯ ಶ್ರೀಧರ ಗುರುಗಳೇ, ನಾನು ನನ್ನನ್ನು ದೂಷಿಸಿಕೊಂಡಿದ್ದಕ್ಕಾಗಿ, ನನ್ನ ಬಗ್ಗೆ ಇತರರ ಬಗ್ಗೆ ಕಂಪ್ಲೇಂಟ್ಗಳನ್ನು, ಜಡ್ಜ್ಮೆಂಟ್ಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿ, ನನ್ನನ್ನು ಮನ್ನಿಸಿ. ನಾನು ಪರಮಾತ್ಮ ಸ್ವರೂಪನು. ಎಲ್ಲರೂ ಪರಮಾತ್ಮ ಸ್ವರೂಪರು ಎಂಬ ಅರಿವನ್ನು ನನ್ನಲ್ಲಿ ಮೂಡಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ.
ಈಗ ಬೆಳಕು ನಿಮ್ಮ ಕುತ್ತಿಗೆ ಮತ್ತು ಭುಜಗಳಿಗೆ ಹರಿಯುತ್ತದೆ. ಇಲ್ಲಿ ಸಂಗ್ರಹವಾದ ಎಲ್ಲ ಒತ್ತಡ, ಬಿಗಿತ, ಹಿಂದಿನ ನೋವುಗಳು ಮತ್ತು ಪ್ರೀತಿಯ ಕೊರತೆಯಿಂದ ಉಂಟಾದ ಭಾವನೆಗಳು ಕರಗಿ ಹೋಗುತ್ತಿವೆ. ನಿಮ್ಮ ಭುಜಗಳು ನಿಧಾನವಾಗಿ ಕೆಳಗೆ ಬೀಳುತ್ತಿವೆ, ಎಲ್ಲ ಭಾರದಿಂದ ಮುಕ್ತವಾಗುತ್ತಿವೆ. ಈ ದಿವ್ಯ ಬೆಳಕು ನಿಮ್ಮ ಎದೆಗೆ, ನಿಮ್ಮ ಹೃದಯ ಚಕ್ರಕ್ಕೆ ತಲುಪಿದಾಗ ನಿಮ್ಮ ಹೃದಯವು ತೆರೆದುಕೊಳ್ಳುವುದನ್ನು ಅನುಭವಿಸಿ. ಆಳವಾದ ಷರತ್ತುರಹಿತ ಪ್ರೀತಿ ನಿಮ್ಮ ಹೃದಯದಲ್ಲಿ ತುಂಬುತ್ತಿದೆ. ಈ ಪ್ರೀತಿಯು ನಿಮ್ಮ ತಂದೆ ತಾಯಿ, ನಿಮ್ಮ ಪೂರ್ವಜರು, ನಿಮ್ಮ ಪ್ರೀತಿ ಪಾತ್ರರು ಮತ್ತು ಸಾರ್ವತ್ರಿಕ ಮೂಲದಿಂದ ಹರಿಯುತ್ತಿದೆ. ಹಿಂದಿನ ನೋವುಗಳು, ತಿರಸ್ಕಾರದ ಭಾವನೆಗಳು ಇವೆಲ್ಲವೂ ಈ ಚಿನ್ನದ ಬೆಳಕಿನಲ್ಲಿ ಕರಗುತ್ತಿದೆ. ನಿಮ್ಮ ಹೃದಯವು ಶುದ್ಧವಾಗುತ್ತಿದೆ. ಪ್ರೀತಿ, ಕರುಣೆ ಮತ್ತು ಆಂತರಿಕ ಶಾಂತಿಯಿಂದ ತುಂಬುತ್ತಿದೆ. ನಿಮ್ಮ ಹೃದಯದ ಪ್ರತಿಯೊಂದು ಬಡಿತವು ನಾನು ಪ್ರೀತಿಗೆ ಯೋಗ್ಯ ಎಂದು ಘೋಷಿಸುತ್ತಿದೆ. ಬೆಳಕು ನಿಮ್ಮ ಹೊಟ್ಟೆಗೆ, ನಿಮ್ಮ ದೇಹದ ಕೇಂದ್ರಕ್ಕೆ ಹರಿಯುತ್ತಿದೆ. ಇಲ್ಲಿ ಎಲ್ಲ ಆತಂಕಗಳು, ಭಯಗಳು ಮತ್ತು ಅಸುರಕ್ಷಿತ ಭಾವನೆಗಳು ಕರಗಿ ಹೋಗುತ್ತಿವೆ. ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯು ಸಡಿಲಗೊಳ್ಳುತ್ತಿದೆ. ನೀವು ಹಗುರವಾಗಿದ್ದೀರಿ. ನಿಮ್ಮ ಮೂಲಭೂತ ಅಸ್ತಿತ್ವವು ಪ್ರೀತಿಯಿಂದ ತುಂಬಿದೆ. ಈ ಬೆಳಕು ನಿಮ್ಮ ಕೈಗಳಿಗೆ, ನಿಮ್ಮ ಕಾಲುಗಳಿಗೆ, ನಿಮ್ಮ ಪ್ರತಿ ಬೆರಳಿಗೂ, ನಿಮ್ಮ ಪ್ರತಿ ಕಾಲ್ಬೆರಳಿಗೂ ತಲುಪುತ್ತದೆ. ನಿಮ್ಮ ದೇಹದ ಪ್ರತಿಯೊಂದು ಭಾಗವು ಈ ಚಿಕಿತ್ಸಕ ಚಿನ್ನದ ಬೆಳಕಿನಿಂದ ತುಂಬಿದೆ. ನಿಮ್ಮ ದೇಹವು ಸಂಪೂರ್ಣವಾಗಿ ಶುದ್ಧವಾಗಿದೆ, ಪುನರ್ಜೀವನಗೊಂಡಿದೆ. ಪ್ರತಿ ಜೀವಕೋಶವು ನಾನು ಪ್ರೀತಿಗೆ ಯೋಗ್ಯ ಎಂಬ ಸತ್ಯವನ್ನ ಅನುಭವಿಸುತ್ತಿದೆ. ಈಗ ಈ ಚಿನ್ನದ ಬೆಳಕು ನಿಮ್ಮ ಸುತ್ತಲೂ ಒಂದು ಪ್ರಕಾಶಮಾನವಾದ ಗುರಾಣಿಯಂತೆ ಸುತ್ತುವರಿಯುವುದನ್ನು ಕಲ್ಪಿಸಿಕೊಳ್ಳಿ. ಇದು ನಿಮ್ಮನ್ನು ಎಲ್ಲ ನಕಾರಾತ್ಮಕ ಶಕ್ತಿಗಳಿಂದ, ಎಲ್ಲ ಹೊರಗಿನ ಪ್ರಭಾವಗಳಿಂದ ರಕ್ಷಿಸುತ್ತಿದೆ. ನೀವು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೀರಿ, ಪ್ರೀತಿಯಿಂದ ಸುತ್ತುವರಿಯಲ್ಪಟ್ಟಿದ್ದೀರಿ. ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶುದ್ಧವಾಗಿದೆ, ಸ್ಪಷ್ಟವಾಗಿದೆ ಮತ್ತು ಶಾಂತವಾಗಿದೆ. ನೀವು ಅನಂತವಾದ ಶಕ್ತಿ, ಪ್ರೀತಿ ಮತ್ತು ಬುದ್ಧಿವಂತಿಕೆಯೊಂದಿಗೆ ಸಂಪರ್ಕ ಹೊಂದಿದ್ದೀರಿ. ನಾನು ಪ್ರೀತಿಗೆ ಯೋಗ್ಯ ಎಂಬ ಅರಿವು ನಿಮ್ಮ ಪ್ರತಿ ಜೀವಕೋಶದಲ್ಲಿ ಆಳವಾಗಿ ನೆಲೆಸಿದೆ. ನಿಮ್ಮ ಗಮನವನ್ನು ನಿಮ್ಮ ದೇಹದ ಕಡೆಗೆ ನಿಧಾನವಾಗಿ ತನ್ನಿ. ನೀವು ಪ್ರೀತಿಗೆ ಯೋಗ್ಯರು ಎಂಬ ಈ ಅರಿವನ್ನ ನಿಮ್ಮೊಂದಿಗೆ ದಿನವಿಡೀ ಕೊಂಡೊಯ್ಯಲು ಸಂಕಲ್ಪ ಮಾಡಿ. ಈಗ ಈ ಕೆಳಗಿನ ದೃಢೀಕರಣಗಳನ್ನು ನನ್ನೊಂದಿಗೆ ಪುನರಾವರ್ತಿಸಿ ಅಥವಾ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ನಾನು ಸಂಪೂರ್ಣ ಪ್ರೀತಿಗೆ ಯೋಗ್ಯನಾಗಿದ್ದೇನೆ, ಯೋಗ್ಯಳಾಗಿದ್ದೇನೆ ಮತ್ತು ನನ್ನ ದೇಹವು ಆರೋಗ್ಯಕರ ಹಾಗೂ ಶಕ್ತಿಯುತವಾಗಿದೆ. ನನ್ನ ಸಂಬಂಧಗಳು ಪ್ರೀತಿ, ಸಾಮರಸ್ಯ ಮತ್ತು ಪ್ರಾಮಾಣಿಕತೆಯಿಂದ ತುಂಬಿವೆ, ಏಕೆಂದರೆ ನಾನು ಪ್ರೀತಿಯನ್ನು ನೀಡಲು ಮತ್ತು ಸ್ವೀಕರಿಸಲು ಯೋಗ್ಯನಾಗಿದ್ದೇನೆ, ಯೋಗ್ಯಳಾಗಿದ್ದೇನೆ. ನನ್ನ ವೃತ್ತಿ ಜೀವನವು ಉದ್ದೇಶಪೂರ್ವಕ ಮತ್ತು ಸಮೃದ್ಧವಾಗಿದೆ. ನಾನು ನನ್ನ ಯಶಸ್ಸಿಗೆ ಯೋಗ್ಯನಾಗಿದ್ದೇನೆ, ಯೋಗ್ಯಳಾಗಿದ್ದೇನೆ. ಸಮೃದ್ಧಿ ಮತ್ತು ಯೋಗಕ್ಷೇಮ ನನ್ನ ಜೀವನಕ್ಕೆ ನಿರಂತರವಾಗಿ ಹರಿಯುತ್ತದೆ, ಏಕೆಂದರೆ ನಾನು ಎಲ್ಲ ಒಳ್ಳೆಯದಕ್ಕೂ ಯೋಗ್ಯನಾಗಿದ್ದೇನೆ, ಯೋಗ್ಯಳಾಗಿದ್ದೇನೆ. ನನ್ನ ಮನಸ್ಸು ಶಾಂತ, ಸ್ಪಷ್ಟ ಮತ್ತು ಶುದ್ಧವಾಗಿದೆ. ನಾನು ನನ್ನ ಆಂತರಿಕ ಶಾಂತಿಗೆ ಯೋಗ್ಯನಾಗಿದ್ದೇನೆ, ಯೋಗ್ಯಳಾಗಿದ್ದೇನೆ. ನಾನು ನನ್ನನ್ನು ಸಂಪೂರ್ಣವಾಗಿ ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ. ನನ್ನ ಜೀವನದಲ್ಲಿನ ಎಲ್ಲ ಆಶೀರ್ವಾದಗಳಿಗೆ ನಾನು ಆಳವಾಗಿ ಕೃತಜ್ಞನಾಗಿದ್ದೇನೆ, ಕೃತಜ್ಞಳಾಗಿದ್ದೇನೆ. ನಾನು ಯಾವಾಗಲೂ ಪ್ರೀತಿ ಮತ್ತು ಬೆಂಬಲದಿಂದ ಸುತ್ತುವರಿಯಲ್ಪಟ್ಟಿದ್ದೇನೆ. ನಾನು ಹೇಳುವವರಿಗೆ ಯಾರು ಕಣ್ಣುಗಳನ್ನು ಬಿಡಬೇಡಿ. ಸಂಗೀತವನ್ನು ಆನಂದಿಸಿ.
ಅದರಲ್ಲಿ ಚಿಕಿತ್ಸೆಯನ್ನು ಉಂಟು ಮಾಡುವಂತಹ ಕಂಪನಗಳನ್ನು ಸೇರಿಸಲಾಗಿದೆ. ಇದು ನಿಮ್ಮ ಕಿವಿಗೆ ಕೇಳದಿದ್ದರೂ ಕೂಡ ಮೆದುಳಿನ ಜೀವಕೋಶಗಳನ್ನು ಪ್ರಚೋದಿಸುತ್ತದೆ. ನಿಮ್ಮಲ್ಲಿ ಆಳವಾದ ಶಾಂತಿ, ನೆಮ್ಮದಿ ಮತ್ತು ಚಿಕಿತ್ಸೆಯನ್ನು ಪ್ರಚೋದಿಸುತ್ತದೆ. ಸ್ವಯಂ ಪ್ರೀತಿ ಮತ್ತು ಬ್ರಹ್ಮಾಂಡದ ಆಶೀರ್ವಾದದ ದೃಢೀಕರಣಗಳು. ಈಗ ನಿಮ್ಮ ಹೃದಯದ ಮೇಲೆ ನಿಮ್ಮ ಎರಡೂ ಕೈಗಳನ್ನು ಇರಿಸಿ ಪ್ರತಿಯೊಂದು ಪದವನ್ನು ಭಾವನೆಯಿಂದ ಹೇಳಿ. ನಾನು ಪ್ರೀತಿಗೆ ಯೋಗ್ಯನು, ನಾನು ಪ್ರೀತಿಗೆ ಯೋಗ್ಯಳು, ನಾನು ಹೇಗಿದ್ದೇನೆಯೋ ಹಾಗೆಯೇ ನನ್ನನ್ನು ಬ್ರಹ್ಮಾಂಡವು ಸಂಪೂರ್ಣವಾಗಿ ಪ್ರೀತಿಸುತ್ತದೆ. ನಾನು ಯಾವುದನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ. ನನ್ನ ಅಸ್ತಿತ್ವವೇ ಪ್ರೀತಿಗೆ ಯೋಗ್ಯವಾಗಿದೆ. ನಾನು ದೈವಿಕ ಪ್ರೀತಿಯ ಅಭಿವ್ಯಕ್ತಿ. ನಾನು ಪರಮಾತ್ಮನ ಅಂಶ. ನನ್ನ ಪೂರ್ವಜರ ಆಶೀರ್ವಾದ, ನನ್ನ ಕುಲದೇವರ ಕೃಪೆ ಮತ್ತು ನನ್ನ ಗುರುಗಳ ದಿವ್ಯ ರಕ್ಷಣೆ ಯಾವಾಗಲೂ ನನ್ನೊಂದಿಗೆ ಇದೆ. ನನ್ನ ತಂದೆ ತಾಯಿಗಳ ಮೂಲಕ ಈ ಜೀವನವನ್ನು ಪಡೆದಿರುವುದಕ್ಕೆ ನಾನು ಕೃತಜ್ಞಳು. ಅವರ ಆಶೀರ್ವಾದ ನನ್ನ ಜೀವನವನ್ನು ಸದಾ ರಕ್ಷಿಸುತ್ತಿದೆ. ನಾನು ಎಂದಿಗೂ ಒಬ್ಬಂಟಿಯಲ್ಲ. ಬ್ರಹ್ಮಾಂಡದ ಪ್ರೀತಿ ಮತ್ತು ಕಾಳಜಿ ನನ್ನನ್ನು ಪ್ರತಿಕ್ಷಣವೂ ಸುತ್ತುವರಿದಿದೆ. ನಾನು ಈಗಾಗಲೇ ಅನಂತ ಪ್ರೀತಿ, ಕಾಳಜಿ ಮತ್ತು ಆಶೀರ್ವಾದಗಳಿಂದ ತುಂಬಿದ್ದೇನೆ. ನನ್ನೊಳಗೆ ಪ್ರೀತಿಯ ಸಾಗರವಿದೆ. ಆದ್ದರಿಂದ ನಾನು ಹೊರಗಿನಿಂದ ಪ್ರೀತಿಯನ್ನು ಬೇಡುವ ಅಗತ್ಯವಿಲ್ಲ. ಇಂದಿನಿಂದ ನಾನು ಯಾರಿಂದಲೂ ಪ್ರೀತಿಯನ್ನು ಭಿಕ್ಷೆಯಾಗಿ ನಿರೀಕ್ಷಿಸುವುದಿಲ್ಲ. ನನ್ನ ಸಂತೋಷ, ನನ್ನ ಪ್ರೀತಿ ಮತ್ತು ನನ್ನ ಗೌರವ ನನ್ನೊಳಗಿನಿಂದಲೇ ಆರಂಭವಾಗುತ್ತದೆ. ನಾನು ನನ್ನನ್ನು ಸಂಪೂರ್ಣವಾಗಿ ಸ್ವೀಕರಿಸುತ್ತೇನೆ. ನಾನು ನನ್ನನ್ನು ಸಂಪೂರ್ಣವಾಗಿ ಕ್ಷಮಿಸುತ್ತೇನೆ. ನಾನು ನನ್ನನ್ನು ಗೌರವಿಸುತ್ತೇನೆ. ನಾನು ನನ್ನನ್ನು ಹೃದಯಪೂರ್ವಕವಾಗಿ ಪ್ರೀತಿಸುತ್ತೇನೆ. ಇಂದಿನಿಂದ ನನ್ನ ಜೀವನದಲ್ಲಿ ಪಶ್ಚಾತ್ತಾಪಕ್ಕೆ ಯಾವುದೇ ಸ್ಥಾನವಿಲ್ಲ. ನಾನು ಹಿಂದೆ ನಡೆದ ಘಟನೆಗಳಿಂದ ಕಲಿಯುತ್ತೇನೆ, ಆದರೆ ಅವುಗಳಲ್ಲಿ ಬದುಕುವುದಿಲ್ಲ. ನಾನು ಕೊರತೆಯ ಭಾವನೆಯನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡುತ್ತೇನೆ. ನನ್ನೊಳಗಿನ ಪ್ರೀತಿಯ ಕೊರತೆ ಈಗ ಶಾಶ್ವತವಾಗಿ ಕರಗಿ ಹೋಗಿದೆ. ನಾನು ಸಾಕಷ್ಟು ಪ್ರೀತಿಸಲ್ಪಟ್ಟಿದ್ದೇನೆ. ನಾನು ಸಾಕಷ್ಟು ಆಶೀರ್ವದಿಸಲ್ಪಟ್ಟಿದ್ದೇನೆ. ನಾನು ಸಾಕಷ್ಟು ಸುರಕ್ಷಿತಳಾಗಿದ್ದೇನೆ. ನಾನು ಸಾಕಷ್ಟು ಮೌಲ್ಯಯುತನಾಗಿದ್ದೇನೆ. ನಾನು ಈಗಾಗಲೇ ಸಂಪೂರ್ಣನಾಗಿದ್ದೇನೆ. ನಾನು ಪ್ರೀತಿಯನ್ನು ಪಡೆಯಲು ಕಾಯುವುದಿಲ್ಲ. ನಾನು ಪ್ರೀತಿಯ ಮೂಲವಾಗುತ್ತೇನೆ. ನಾನು ಸ್ವಯಂ ಪ್ರೇರಿತವಾಗಿ ಪ್ರೀತಿ, ಕಾಳಜಿ ಮತ್ತು ಕರುಣೆಯನ್ನು ಹಂಚಿಕೊಳ್ಳುತ್ತೇನೆ. ನನ್ನ ಮಾತುಗಳಲ್ಲಿ ಪ್ರೀತಿ ಇದೆ. ನನ್ನ ನಗುವಿನಲ್ಲಿ ಪ್ರೀತಿ ಇದೆ. ನನ್ನ ಸ್ಪರ್ಶದಲ್ಲಿ ಪ್ರೀತಿ ಇದೆ. ನನ್ನ ಉಪಸ್ಥಿತಿಯೇ ಇತರರಿಗೆ ಶಾಂತಿ ಮತ್ತು ಧೈರ್ಯವನ್ನು ನೀಡುತ್ತದೆ. ನಾನು ಭೇಟಿ ಮಾಡುವ ಪ್ರತಿಯೊಬ್ಬರೂ ನನ್ನ ಮೂಲಕ ಪ್ರೀತಿ ಮತ್ತು ಆಶೀರ್ವಾದವನ್ನು ಅನುಭವಿಸುತ್ತಾರೆ. ನಾನು ಪ್ರೀತಿಯ ಕಂಪನವನ್ನು ಜಗತ್ತಿನಾದ್ಯಂತ ಹರಡುತ್ತಿದ್ದೇನೆ. ಈ ಕ್ಷಣದಲ್ಲಿ ಒಂದು ಆಳವಾದ ಸತ್ಯವನ್ನು ಅನುಭವಿಸಿ. ಈ ಬ್ರಹ್ಮಾಂಡವೇ ನನ್ನನ್ನು ಪ್ರೀತಿಸುತ್ತಿದೆ. ಗಾಳಿ ನನ್ನನ್ನು ಪ್ರೀತಿಸುತ್ತಿದೆ. ಸೂರ್ಯ ನನ್ನನ್ನು ಪ್ರೀತಿಸುತ್ತಿದ್ದಾನೆ. ಭೂಮಿ ನನ್ನನ್ನು ಹೊತ್ತುಕೊಂಡಿದೆ. ಪ್ರಕೃತಿ ನನ್ನನ್ನು ಬೆಂಬಲಿಸುತ್ತಿದೆ. ನನ್ನ ಗುರುಗಳು ನನ್ನನ್ನು ಮಾರ್ಗದರ್ಶನ ಮಾಡುತ್ತಿದ್ದಾರೆ. ನನ್ನ ಪೂರ್ವಜರು ನನ್ನನ್ನು ಆಶೀರ್ವದಿಸುತ್ತಿದ್ದಾರೆ. ಪರಮಾತ್ಮನು ನನ್ನನ್ನು ಎಂದಿಗೂ ಬಿಟ್ಟಿಲ್ಲ.
ನಾನು ಯಾವತ್ತೂ ಒಬ್ಬಂಟಿಯಲ್ಲ. ನಾನು ಯಾವತ್ತೂ ಪ್ರೀತಿ ಇಲ್ಲದೆ ಇರಲಿಲ್ಲ. ನಾನು ಯಾವತ್ತೂ ಆಶೀರ್ವಾದ ಆಶೀರ್ವಾದ ಇಲ್ಲದೆ ಇರಲಿಲ್ಲ. ಇಂದು ನಾನು ಅದನ್ನು ಸಂಪೂರ್ಣವಾಗಿ ಅರಿತುಕೊಂಡಿದ್ದೇನೆ. ಇಂದಿನಿಂದ ನಾನು ಪ್ರೀತಿಯನ್ನು ಹುಡುಕುವುದಿಲ್ಲ. ನಾನೇ ಪ್ರೀತಿಯಾಗುತ್ತೇನೆ. ನಾನು ಗೌರವವನ್ನು ಬೇಡುವುದಿಲ್ಲ. ನನ್ನನ್ನು ನಾನು ಗೌರವಿಸುತ್ತೇನೆ. ನಾನು ಕಾಳಜಿಗಾಗಿ ಕಾಯುವುದಿಲ್ಲ. ನನ್ನನ್ನು, ಇತರರನ್ನು ಪ್ರೀತಿಯಿಂದ ಕಾಳಜಿ ವಹಿಸುತ್ತೇನೆ. ನಾನು ಕೊರತೆಯಿಂದ ಬದುಕುವುದಿಲ್ಲ. ಸಮೃದ್ಧಿಯಿಂದ ಬದುಕುತ್ತೇನೆ. ನಾನು ಭಯದಿಂದ ಬದುಕುವುದಿಲ್ಲ. ಪ್ರೀತಿಯಿಂದ ಬದುಕುತ್ತೇನೆ. ನಾನು ದೇಹ ಮಾತ್ರವಲ್ಲ, ನಾನು ಪರಮಾತ್ಮನ ಶುದ್ಧ ಚೈತನ್ಯದ ಅಭಿವ್ಯಕ್ತಿ. ನಾನು ಪ್ರೀತಿಗೆ ಯೋಗ್ಯಳು. ನಾನು ಗೌರವಕ್ಕೆ ಯೋಗ್ಯಳು. ನಾನು ಆರೋಗ್ಯಕ್ಕೆ ಯೋಗ್ಯಳು. ನಾನು ಸಮೃದ್ಧಿಗೆ ಯೋಗ್ಯಳು. ನಾನು ದೈವಿಕ ಜೀವನಕ್ಕೆ ಯೋಗ್ಯಳು. ಇಂದಿನಿಂದ ನಾನು ಯಾರಿಂದಲೂ ಪ್ರೀತಿಯನ್ನ ಬೇಡುವುದಿಲ್ಲ. ಏಕೆಂದರೆ ನಾನು ಈಗಾಗಲೇ ಬ್ರಹ್ಮಾಂಡದ ಅನಂತ ಪ್ರೀತಿ, ಗುರುಗಳ ಕೃಪೆ, ಪೂರ್ವಜರ ಆಶೀರ್ವಾದ ಮತ್ತು ಪರಮಾತ್ಮನ ದಿವ್ಯ ಕಾಳಜಿಯಿಂದ ಸಂಪೂರ್ಣವಾಗಿ ತುಂಬಿದ್ದೇನೆ. ನಾನು ಪ್ರೀತಿಯೇ, ನಾನು ಬೆಳಕೆ, ನಾನು ಪರಮಾತ್ಮನ ಅಭಿವ್ಯಕ್ತಿಯೇ. ನಾನು ಸಂಪೂರ್ಣನು, ನಾನು ಸಮೃದ್ಧನು, ನಾನು ಸಂಪೂರ್ಣಳು, ನಾನು ಸಮೃದ್ಧಳು. ನಾನು ಆಶೀರ್ವದಿಸಲ್ಪಟ್ಟವನು, ನಾನು ಆಶೀರ್ವದಿಸಲ್ಪಟ್ಟವಳು. ಈ ಸತ್ಯ ನನ್ನ ಪ್ರತಿಯೊಂದು ಜೀವಕೋಶದಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿ, ನನ್ನ ಚೇತನದಲ್ಲಿ ಮತ್ತು ನನ್ನ ವಂಶವಾಹಿನಿಗಳಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳಲಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳಿ. ನಿಮ್ಮ ಎರಡೂ ಕೈಗಳನ್ನ ಒಂದಕ್ಕೊಂದು ಉಜ್ಜಿಕೊಂಡು ನಿಮ್ಮನ್ನು ಸುತ್ತುವರೆದಿರುವ ಆಳವಾದ ಶಾಂತಿ ಮತ್ತು ಹೊಸದಾದ ಶಕ್ತಿಯನ್ನ ಅನುಭವಿಸಿ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ಬಿಡಿ. ಪ್ರಜ್ಞಾ ಪ್ರಕಲ್ಪ ಹೀಲಿಂಗ್ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಭಾಗವಹಿಸ ನಿಮಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಜೀವನವು ಶಾಂತಿ, ಆನಂದ ಮತ್ತು ಸಮೃದ್ಧಿಯಿಂದ ತುಂಬಿರಲಿ. ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳಿ. ಪ್ರಜ್ಞಾ ಪ್ರಕಲ್ಪಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಯಾವ್ದೋ ಒಂದು ಅದ್ಭುತ ಲೋಕಕ್ಕೆ ಕರ್ಕೊಂಡು ಹೋದಂಗ ಆಯ್ತಪ್ಪ. ತುಂಬಾ ಚೆನ್ನಾಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು ಇವತ್ತು ಹೀಲಿಂಗ್ ಸೆಷನ್. ಏನ್ ಹೇಳ್ಬೇಕಂತಾನೆ ಬಾಯಿಗೆ ಬರ್ತಾ ಇಲ್ಲ, ಅಷ್ಟು ತುಂಬಾ ಚೆನ್ನಾಗಿತ್ತಪ್ಪ. ಏನೋ ಒಂದು ಇದ್ರಲ್ಲಿ ತೇಲಾಡ್ದಂಗ ಆಯ್ತು. ಆ ಚಿನ್ನದ ಬೆಳಕು ಇದು ಎಲ್ಲ ಅನುಭವಿಸ್ಬೇಕಾದ್ರೆ ಏನ್ ಜನ್ಮದ ಪುಣ್ಯ ಮಾಡಿದ್ವೆ ನನ್ನ ನಿಮ್ಮಂತವ್ರನ್ನ ಪಡೆಯಕ್ಕೆ. ನಿಜವಾಗ್ಲೂ ಹೌದು ಮೇಡಮ್. ತುಂಬಾ ಧನ್ಯವಾದ ಮೇಡಮ್. ಇನ್ನು ಮುಂದೆ ಹೆಚ್ಚಿಂದ ಹೇಳಕ್ ಬರೋದಿಲ್ಲ, ಅದು ಮನ್ಸಿಗೆ ಗೊತ್ತು, ಅದು ಹೃದಯಕ್ಕೆ ಗೊತ್ತು. ತುಂಬಾ ಚೆನ್ನಾಗಿತ್ತು ಮೇಡಮ್. ಧನ್ಯವಾದಗಳು. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ರೂಪಾ ಐ ಆಮ್ ಮೇಡಮ್ಗೆ. ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ಹೌದು, ಯಾಕೆ ಇವತ್ತು ಹಾಗಾಯ್ತು ಅಂದ್ರೆ, ಇಷ್ಟು ದಿವಸ ನಾನು ಪ್ರೀತಿಗೆ ಯೋಗ್ಯನಂತ ಅನ್ಕೊಂಡು ಗೊತ್ತೇ ಇರ್ಲಿಲ್ಲ. ಇವತ್ತು ನಮಗ್ ಗೊತ್ತಾಗಿದೆ ನಾವು ಪ್ರೀತಿಗೆ ಯೋಗ್ಯರು. ಅದ್ಭುತ ಲೋಕಕ್ಕೆ ಕರ್ಕೊಂಡು ಹೋದಂಗ ಆಯ್ತಪ್ಪ. ನಿಜವಾಗ್ಲೂ ಧನ್ಯವಾದ ಮೇಡಮ್.